ಅಯ್ಯೋ, ಅವಳು ಹೇಳಿದ್ರ ತಪ್ಪೇನೋ ಇದೆ. ಆದಷ್ಟು ಬೇಗ ಒಂದು ಮಗು ಕೊಟ್ಬಿಡು. ಕಳ್ಳ. ತಾಯಿ ಅಂತ ಮನಸ್ಸಿರೋ ಈ ಹುಡುಗನಿಗೆ ಅವನ ತಾಯಿ ಬೇಗ ಸಿಗೋ ಹಾಗೆ ಮಾಡಪ್ಪ. ಹೇಳಲಿಲ್ಲ ಅಣ್ಣ, ಎಷ್ಟು ಸಲ ಕಾಲ್ ಮಾಡ್ಬೇಕು ನಿನಗೆ? ಫೋನ್ ಪಿಕ್ ಮಾಡೋಕ್ಕೇನಾಗಿದೆ ನಿನಗೆ? ನಾನಿಲ್ಲಿ ಎಷ್ಟು ಟೆನ್ಷನ್ ಆಗಿದ್ದೀನಿ ಗೊತ್ತಾ? ಅಟ್ಲೀಸ್ಟ್ ಫೋನ್ ಪಿಕ್ ಮಾಡೋಕ್ಕಾಗದೇ ಇದ್ರು ಇಂಥ ಕಡೆ ಇದ್ದೀನಿ ಅಂತ ಮೆಸೇಜ್ ಆದರೂ ಮಾಡ್ಬೋದಲ್ವಾ? ಸಾರಿ ಕಣಮ್ಮ, ಯಾವುದೋ ಒಂದು ಕೆಲಸದ ಮೇಲಿದ್ದೆ, ಹೀಗಾಗಿ ಫೋನು ರಿಸೀವ್ ಮಾಡೋಕ್ಕೂ ಆಗಲಿಲ್ಲ, ಮೆಸೇಜ್ ಮಾಡೋಕ್ಕೂ ಆಗಲಿಲ್ಲ. ಯಾಕಮ್ಮ ಇಷ್ಟೊಂದು ಬೇಜಾರಲ್ಲಿದೆಯಾ? ಇನ್ನೇನು ಮಾಡಲಿ ಅಣ್ಣ, ನಿನ್ಗೆ ಹೇಳಿದ ಕೆಲಸ ಒಂದು ಕೂಡ ನೆಟ್ಟಿಗೆ ಮಾಡಲ್ಲ, ಎಲ್ಲ ನನ್ನ ಕೂತ್ಗೆ ತಂದಿಟ್ಟಿದ್ಯಾ. ಈಗ ಅಂಥದ್ದು ಏನಾಯ್ತಮ್ಮ? ಇನ್ನೇನಾಗಬೇಕು ಅಣ್ಣ, ಮನೆಯವ್ರಿಗೆಲ್ಲ ಸಿಂಚನಾಗೆ ರಾಂಗ್ ಟ್ಯಾಬ್ಲೆಟ್ ಕೊಟ್ಟಿರೋದು ಅಂತ ಗೊತ್ತಾಗಿದೆ. ಯಾರೋ ನಮ್ಮ ಫ್ಯಾಮಿಲಿ ಮೇಲೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನುಮಾನ ಬಂದಿದೆ. ಅವ್ರಿಗೆ ಹೇಗಮ್ಮ ಗೊತ್ತಾಯ್ತಿದೆಲ್ಲ? ಇದಾರಲ್ಲ ಅಣ್ಣ ನನ್ನ ಬದ್ಧ ವೈರಿಗಳು, ಆ ಸಿದ್ದು ಮತ್ತೆ ಭಾವನಾ. ಅವರು ಆ ಮೆಡಿಕಲ್ ಸ್ಟೋರ್ ಹತ್ರ ಹೋಗಿ ಎಲ್ಲ ಬಾಯಿ ಬಿಡಿಸಿದ್ದಾರೆ, ಅವನ್ನೆಲ್ಲ ಬೊಗಳಿದ್ದಾನೆ. ಹೌದಾ? ಅವನು ನನಗೆ ಫೋನ್ ಮಾಡಿದ್ದ, ನಾನು ಅವನಿಗೆ ತಪ್ಪಿಸ್ಕೊಳಕ್ಕೆ ಹೇಳಿದ್ದೆ. ಹೊಡ್ಡಿ ಮಗ ಎಲ್ಲ ಬಾಯಿ ಬಿಟ್ಬಿಟ್ನಾ? ಅಯ್ಯೋ, ಅವನ್ನ ಈಗ ಬೈದು ಏನೂ ಪ್ರಯೋಜನ ಇಲ್ಲ ಅಣ್ಣ. ಈ ಭಾವನಾ ಸುಮ್ಮನೆ ಅಲ್ಲ, ಅವಳಿಗೊಂದ್ಸಲ ಅನುಮಾನ ಬಂದರೆ ಮುಗೀತು, ಕಣ್ಣಿಡಿಯೋವರೆಗೂ ಅವಳು ಸುಮ್ಮನೆ ಅಂತೂ ಬಿಡಲ್ಲ. ನಿನ್ನ ಅದೃಷ್ಟ ಅಂದರೆ ಅವ್ರು ಯಾರು ನಿನ್ನ ನೋಡಿಲ್ಲ, ಅದಕ್ಕೆ ಸ್ವಲ್ಪ ದಿನ ಇಲ್ಲೆಲ್ಲೂ ಕಾಣಿಸ್ಕೋಬೇಡ, ಎಲ್ಲಾದ್ರೂ ದೂರ ಹೊಟ್ಟೋಗು. ಅಲ್ಲ ನೀಲು, ಆ ಮನೆಯವರು ನನ್ನ ನೋಡೇ ಇಲ್ಲ ಅಂದಮೇಲೆ ಅವ್ರು ಹೇಗಮ್ಮ ನನ್ನ ಕಂಡು ಹಿಡಿತಾರೆ? ಅಯ್ಯೋ, ನಾನು ಹೇಳಿದ್ನಲ್ಲ ಅಣ್ಣ, ಆ ಭಾವನಾ ಸರಿ ಇಲ್ಲ ಅಂತ. ನೀನು ಇಲ್ಲಿ ಬಿಲ್ದೊಳಗೆ ತೂರ್ಕೊಂಡ್ರು ಅವಳು ಬುದ್ಧಿ ಉಪಯೋಗಿಸಿ ನಿನ್ನ ಕಂಡು ಹಿಡಿತಾಳೆ. ಅದಕ್ಕೆ ಆ ಸಿದ್ದು ಸಪೋರ್ಟ್ ಬೇರೆ. ಇಲ್ಲಿವರೆಗೂ ನೀನು ಯಾರು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ನಮ್ಮನೇಲಿ ನನ್ನ ಮೇಲೂ ಅನುಮಾನ ಬಂದಿಲ್ಲ. ನೀನೇನಾದರೂ ಸಿಕ್ಕಾಕೊಂಡ್ಬಿಟ್ರೆ ನಾನು ಸಿಕ್ಕಾಕೊಳ್ತೀನಿ, ನನ್ನ ದ್ವೇಷ ಕೂಡ ಮಣ್ಣು ಪಾಲಾಗೋಗುತ್ತೆ. ಅದಕ್ಕೆ ಅಣ್ಣ, ಇದೆಲ್ಲೂ ಜಾಸ್ತಿ ಓಡಾಡಬೇಡ, ಎಲ್ಲಾದರೂ ಸೇಫ್ ಆಗಿರೋ ಜಾಗಕ್ಕೆ ಹೊಟ್ಟೋಗ್ಬಿಡು ಪ್ಲೀಸ್. ಸರಿ ಬಿಡಮ್ಮ, ಅವ್ರ ಕಣ್ಣಿಗೆ ಕಾಣಿಸ್ದೇ ಇರೋ ಜಾಗದಲ್ಲಿ ಇರ್ತೀನಿ. ಅವ್ರು ತಿಪ್ಪರ್ಲಾಗ ಹಾಕಿದ್ರು ನನ್ನ ಕಂಡು ಹಿಡಿಯೋಕ್ಕಾಗಬಾರ್ದು. ಸರಿ ಅಣ್ಣ, ಹಾಗೆ ಮಾಡು. ಟೇಕ್ ಕೇರ್. ಸರಿ ಅಮ್ಮ, ಮತ್ತೆ ಫೋನ್ ಮಾಡ್ತೀನಿ. ನೋಡಿದ್ರ ಮೇಡಮ್ ಅವರೇ, ಇವನ ಬಗ್ಗೆ ಯಾರಿಗೆ ಕೇಳಿದ್ರು ಎಲ್ಲರೂ ಗೊತ್ತಿಲ್ಲ ಅಂತಾನೆ ಹೇಳ್ತಿದ್ದಾರೆ. ಅಂದಮೇಲೆ ಇವನು ಈ ಊರವನಲ್ಲ ಅನ್ಸುತ್ತೆ. ಇವನು ಯಾರು, ಎಲ್ಲಿಂದ ಬಂದ, ಯಾಕೆ ಬಂದ, ಯಾರು ಇವನ್ನ ಕರೆಸಿದ್ರು ಅನ್ನೋದೇ ಗೊತ್ತಾಯ್ತಿಲ್ಲ. ಈಗ ಇವನ್ನ ಎಲ್ಲಿ ಅಂತ ಹುಡ್ಕೋದು? ಸಿದ್ದು ಅವರೇ, ಇಷ್ಟು ಬೇಗ ಹತಾಶರಾಗಬೇಡಿ. ಅವ್ನು ಯಾರೇ ಆಗಿರಲಿ ಖಂಡಿತ ನಮಗೆ ಸಿಗ್ತಾನೆ. ದೇವರು ನಮಗೊಂದು ದಾರಿ ತೋರಿಸ್ತಾನೆ. ಯಾವನ್ನ ನಮ್ಮ ಮುತ್ತಿಗೆಯಿಂದ ಬಿದ್ದಿರು ನನ್ನ ಮಗ ಸಿಗ್ಲಿ ತೋರಣ ಕಟ್ಬಿಡ್ತೀನಿ. ನೋಡ್ಲಾ, ನಾ ಹುಡುಕಿದ್ದ ಅಲ್ಲೇ ಕೊಂತವನೆ. ಏಯ್ ಹೋಗಲ್ಲ, ನೋಡಕಲ್ಲ ಇವನೇ ಹಿಡ್ಕೊಂಬಿಡಮ್ಮ. ಏಯ್ ಬೇಡ ಕೊಂಡ್ಲಾ, ಮೊದ್ಲು ಗೌಡ್ರಿ ಫೋನ್ ಮಾಡ್ಲಾ. ಕರೆಕ್ಟ್. ಹಲೋ, ಹೇಳ ಪಡ್ರು, ಏನಾದ್ರು ಗೊತ್ತಾಯ್ತಾ? ಗೌಡ್ರೆ, ನೀವ್ ಎಲ್ಲಿದ್ದೀರಿ? ನೀವು ಫೋಟೋ ಕಳ್ಸಿದ್ರಲ್ಲ, ಅವ್ನು ಇಲ್ಲೇ ಅವನೇ. ನಿಜ ಹೇಳ್ತಿದ್ದೀನಲ್ಲ,
ಸರಿಯಾಗಿ ನೋಡಿ ಹೇಳ. ಗೌಡ್ರೆ ನನ್ನ ಮೇಲೆ ನಂಬಿಕೆ ಇಲ್ವೇ? ಬೇಕಾದ್ರೆ ವಿಡಿಯೋ ಕಾಲ್ ಮಾಡ್ತೀನಿ ನೋಡಿ. ಮಾಡ್ಲಾ? ಈಗಲೇ ಮಾಡು. ಮೇಡಮ್ ಅವರೇ, ಪೌಡ್ರು ಅವನ್ನ ನೋಡಿದಂತೆ, ಅವ್ನ ಕಣ್ಮುಂದೆನೇ ಇದ್ದಾನಂತೆ. ಈಗ ವಿಡಿಯೋ ಕಾಲ್ ಮಾಡ್ತೀನಿ ಅಂದ. ನೋಡಿ ಗೌಡ್ರೆ, ಇಲ್ಲೇ ಕೂತ ನೋಡಿ ಸಿಗರೇಟ್ ಸೇರ್ಕೊಂಡು. ನೋಡ್ಲಾ, ಅವನಿಗೇನು ಅನುಮಾನ ಬರಬಾರ್ದು. ಹಂಗೆ ದೂರದಿಂದ ಅವನ್ನ ಗಮನಿಸ್ತಾ ಇರಲ್ಲ. ಅವನ್ನ ತಪ್ಪಿಸ್ಕೊಳಕ್ ಬಿಡ್ಬೇಡ. ಈಗ ನೀನ್ ಎಲ್ಲಿದ್ದು ಹೇಳು, ನಾವು ಅಲ್ಲಿಗೆ ಬರ್ತೀವಿ. ಗೌಡ್ರೆ ನಾವೀಗ ಪಕ್ಕದ ರೋಡಲ್ಲೇ ಇದ್ದೀವಿಕಲ್ಲ, ನೀನ್ ಹಂಗೆ ಗಮನಿಸ್ತಾ ಇರೋ, ನಾವ್ ಈಗಲೇ ಬರ್ತೀವಿ. ಸರಿ ಮೇಡಮ್ ಅವರೇ, ಬನ್ನಿ ಹೋಗಮ್ಮ. ಅಲ್ಲೇ ಇಟ್ಕೊಂಡು ಕಟಾಕ್ಬಿಡ್ವಿ ಹೆಂಗ್ಲಾ? ಅನ್ಕೊಂಡಿರ್ಲ ಗೋಟು ಬರೋರ್ಗು. ಎಲ್ಲಿ ಅನ್ನಲ್ಲ ಅವನು? ನೋಡಿ ಗೌಡ್ರೆ, ಸಿಗರೇಟ್ ಸಿಗ್ತಾ ಕಳ್ಳು ನಂಗೆ ಕೂತವ್ರೆ. ಲೈ, ನೀನ್ ಆ ಕಡೆಯಿಂದ ಬಾಗ್ಲಾ. ಲೈ, ಈ ಕಡೆಯಿಂದ ಬಾಗ್ಲಾ. ನಾ ಹಿಂಗೆ ಬರ್ತೀನಿ. ಮೇಡಮ್ ಅವರೇ, ನೀವು ಇಲ್ಲೇ ಇರಿ. ಸಿದ್ದು ಅವರೇ, ನಾನು ನಿಮ್ಮ ಜೊತೆನೇ ಬರಲಾ? ಬೇಡ ಮೇಡಮ್ ಅವರೇ, ಅವನೇನಾದ್ರು ಇತ್ತ ಕಡೆಗೆ ಬಂದ್ರೆ ಅವ್ನ ಹಿಡ್ಕೊಳ್ಳಿವ್ರಂತೆ. ನಾವು ಹೋಗ್ತೀವಿ. ಹೋಗಲ್ಲ. ಹಲೋ, ಏನಣ್ಣ? ಹಲೋ ನಿಲು, ನೀನು ಹೇಳಿದ್ ಸರಿ. ಅವ್ನು ಸಿದ್ದು ಭಾಳ ಕೆಲಾಡಿ ನಾನು ಹಿಂದೆನೇ ಬರ್ತಿದ್ದೆ. ನಾನು ಈಗ ಏನು ಮಾಡಬೇಕು?